Good morning, dear students. In the last class, we have solved one 12 marks problem on a non-profit organization. Today also I am going to solve one more problem as well as a non-profit organizations. Following are the balance sheet and receipts and payment account of the Bharat Education Society for the year ending 31st March 2020. Balance sheet as on 31st March 2019. Liabilities amount, assets amount. In the liability side, capital fund rupees 58,000, application fees due rupees 1,000, building fund rupees 60,000, salary due rupees 3,000. The next asset side, furniture rupees 50,000, investments 38,000, sports equipments 14,000, subscriptions outstanding rupees 1,000, cash in hand rupees 1,000, and books are rupees 18,000. Our total amount of balance sheet for the year ending 31st March 2019 was rupees 1,22,000 and 1,22,000. The next receipts and payment account as on 31st March 2020. Okay, receipts amount, payments amount. In the receipt side, to balance brought down rupees 1,000, to subscriptions rupees 20,000, to government grants rupees 98,000, to interest rupees 3,000. The next to building grants rupees 5,000. In the payment side, application fees rupees 1,000. The next by salary rupees 75,000. By boards, maps and charts rupees 7,000. The next by furniture rupees 4,000. By repairs and paintings rupees 6,000. By books rupees 14,000. By postage rupees 1,200. The next by sports events rupees 5,000. The next by union day function rupees 2,600. The next by printing and stationery rupees 3,400. The next by balance carried down rupees 7,800. A total amount of receipts and payment account as on 31st March 2020 was rupees 1,27,000 in receipts and 1,27,000 payments. Some adjustments are there in the problem. First adjustments, salary due rupees 2,700, subscriptions due rupees 1,800, subscriptions received in advance rupees 400. The next depreciation furniture rupees 3,800 and depreciation books rupees 5,700. The next sports equipments depreciation rupees 2,000. ಓಕೆ, ಈ ರೀತಿಯಾಗಿ ಕೆಲವೊಂದಿಷ್ಟು ಐಟಮ್ಸ್ ಅನ್ನು ಕೊಟ್ಟಿದ್ದಾರೆ, ಬ್ಯಾಲೆನ್ಸ್ ಶೀಟ್ ಅನ್ನು ಕೊಟ್ಟಿದ್ದಾರೆ, ಪೇಮೆಂಟ್ಸ್ ಆಮ್ಯಾಗ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಅನ್ನು ಕೊಟ್ಟಿದ್ದಾರೆ. ಇವೆರಡುಗಳನ್ನು ನಾವು ಯೂಸ್ ಮಾಡಿಕೊಂಡು ನಾವೇನು ಮಾಡ್ಬೇಕ್ರಿ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಆಫ್ ಭರತ್ ಎಜುಕೇಷನ್ ಸೊಸೈಟಿ ಅನ್ನು ನಾವು ಮಾಡೋದಾದ್ರೆ ಪ್ರಿಪೇರ್ ಮಾಡಬೇಕಾಗುತ್ತೆ ಇಲ್ಲಿ. ಹಾಗಾದರೆ ನಾವು ಇದೇನ್ರಿ, ಇದು ನ್ಯೂ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಥವಾ ಎಕ್ಸಿಸ್ಟಿಂಗ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂದರೆ ಏನು ಒಂದು ಡಿಫ್ರೆನ್ಸ್ ತಿಳ್ಕೊಳ್ಳಿ. ಜಸ್ಟ್ ನೀವು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್ಗೂ ಮತ್ತು ಎಕ್ಸಿಸ್ಟಿಂಗ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ಅಂದರೆ ಎಕ್ಸಿಸ್ಟಿಂಗ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂದರೆ ಕ್ವಶನ್ ಪೇಪರ್ನಲ್ಲಿ ಅಥವಾ ಕ್ವಶನ್ನಲ್ಲಿ ಲಾಸ್ಟ್ ಇಯರ್ ಅಥವಾ ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ ಶೀಟ್ ಏನಾದರೂ ಕೊಟ್ಟರೆ ಅದು ಎಕ್ಸಿಸ್ಟಿಂಗ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ತಿಳ್ಕೊಬೇಕಾಗುತ್ತೆ. ಅಂದರೆ ಇಲ್ಲಿ ಲಾಸ್ಟ್ ಇಯರ್ ಒಂದು 2019 ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರಲ್ರಿ, ಹಾಗಾಗಿ ನಾವು ಇನ್ನೇನು ತಿಳ್ಕೊಬೇಕಿನ್ನ ಎಕ್ಸಿಸ್ಟಿಂಗ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ತಿಳ್ಕೊಬೇಕು. ಹಾಗಾಗಿ ನಾವು ಈ ಒಂದು ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟನ್ನು ಮತ್ತು ಬ್ಯಾಲೆನ್ಸ್ ಶೀಟನ್ನು ಯೂಸ್ ಮಾಡಿಕೊಂಡು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಆ್ಯಂಡ್ ಆಸ್ ವೆಲ್ ಆಸ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಬೇಕಾಗುತ್ತೆ. ಹಾಗಾದರೆ ಫಸ್ಟ್ ನಿಮಗೆ ಆಲ್ರೆಡಿ ಗೊತ್ತಿದೆ ಯಾವ ರೀತಿಯಾಗಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಹಾಕಬೇಕು ಮತ್ತು ಬ್ಯಾಲೆನ್ಸ್ ಶೀಟ್ ಹಾಕಬೇಕಂತ ಆಲ್ರೆಡಿ ನಿಮಗೆ ಪ್ರೀವಿಯಸ್ ಒಂದು ಪ್ರಾಬ್ಲಮ್ಸಲ್ಲಿ ಒಂದು ಸೊಲ್ಯೂಷನಲ್ಲಿ ನೀವು ತಿಳ್ಕೊಂಡಿದ್ದೀರ. ಓಕೆ,
ಹಾಗಾದ್ರೆ ಫಸ್ಟ್ ನಾವು ಪರ್ಟಿಕ್ಯುಲರ್ ಆಗಿ ಅಸೆಟ್ಸ್ ಯಾವು, ಲಯಾಬಿಲಿಟೀಸ್ ಯಾವ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಅಸೆಟ್ಸ್ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರ್ತಾವೆ ನೋಡ್ರಿ, ಅವೆಲ್ಲ ಅಸೆಟ್ಸ್ ಕಾಲಮ್ ಅಲ್ಲಿ ಇರ್ತಾವಲ್ಲ, ಅವು ಲಾಸ್ಟ್ ಇಯರ್ ಅಸೆಟ್ಸ್. ಅದ್ರ ಜೊತೆಗೆ ನೀವು ಒಂದು ರಿಸಿಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಇದೆಯಲ್ಲ, ಅಲ್ಲಿ ಕೂಡ ಕೆಲವೊಂದಿಷ್ಟು ಅಸೆಟ್ಸ್ ಅನ್ನ ಕೊಟ್ಟಿರ್ತಾರೆ. ನಿಮಗೆ ಅಸೆಟ್ಸ್ ಯಾವ, ಲಯಬಿಲಿಟೀಸ್ ಯಾವ ಗೊತ್ತಿದ್ರೆ ಮಾತ್ರ ಬ್ಯಾಲೆನ್ಸ್ ಶೀಟ್ ಅನ್ನ ನಾವು ಇಲ್ಲಿ ಪ್ರಿಪೇರ್ ಮಾಡಬೇಕಾಗುತ್ತೆ. ಓಕೆ, ಅಂದಾಗ ಮಾತ್ರ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗುತ್ತೆ. ಅಂದ್ರೆ ಓಕೆನಾ? ಹಂಗಂದ್ರೆ ಬಿಡಿಸೋಣ. ಹಂಗಂದ್ರೆ ಆ ಫಸ್ಟ್ ಹೆಡ್ಲೈನ್ ಏನು ಮಾಡ್ಬೇಕ್ರಿ ನಾವು, ಆ ಒಂದು ಸಂಸ್ಥೆಯ ಹೆಸರು, ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಸಂಸ್ಥೆಯ ಹೆಸರು ನಾವೇನ್ ಮಾಡಕತ್ತಿ ಇಲ್ಲಿ ಬರಿಬೇಕಾಗುತ್ತೆ. ಹೆಡ್ಲೈನ್ ಅಂದ್ರೆ ಏನಂತ ಇಲ್ಲಿ, ಭರತ್ ಎಜುಕೇಶನ್ ಟ್ರಸ್ಟ್. ಭರತ್ ಎಜುಕೇಶನ್ ಟ್ರಸ್ಟ್, ಭರತ್ ಎಜುಕೇಶನ್ ಟ್ರಸ್ಟ್. ಓಕೆ, ಈ ಭರತ್ ಎಜುಕೇಶನ್ ಟ್ರಸ್ಟ್ ಮೇಲೆ ನಾವು ಹೇಳಕತ್ರಿ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್ ಅನ್ನ ಇಲ್ಲಿ ಪ್ರಿಪೇರ್ ಮಾಡೋಕ್ಕಾಗುತ್ತೆ. ಹಂಗಂದ್ರೆ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ನ ಪ್ರಿಪೇರ್ ಮಾಡೋಣ. ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಫಾರ್ಮೇಟ್ ಏನಂತ್ರಿ ಈಗ, ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಯಾವ ಒಂದು ಇಯರ್ ಕೇಳೋಣತ, ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಆಸ್ ಆನ್ 31st March 2020. ಓಕೆ, 2020 ಒಂದು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅನ್ನು ನಾವು ಹೇಳಕತ್ರಿ ಇಲ್ಲಿ ಪ್ರಿಪೇರ್ ಮಾಡಬೇಕಾಗುತ್ತೆ. ಹಂಗಂದ್ರೆ ಫಾರ್ಮೇಟ್ ಯಾವ ರೀತಿಯಾಗಿದೆ, ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ದು ಫಸ್ಟ್ ಕಾಲಮ್ ಎಕ್ಸ್ಪೆಂಡಿಚರ್, ದ ನೆಕ್ಸ್ಟ್ ಅಮೌಂಟ್, ಆಮೇಲೆ ಇನ್ಕಮ್ ಆ್ಯಂಡ್ ಅಮೌಂಟ್. ಓಕೆ, ಈ ರೀತಿಯಾಗಿ ನಾವು ಹೇಳಕತ್ತಿರಲಿ ಫಾರ್ಮೇಟ್ ಅನ್ನು ಬರೀಬೇಕಾಗುತ್ತೆ. ಓಕೆ, ಹಂಗಂದ್ರೆ ನಾನು ಅವಾಗಲೇ ಹೇಳಿದೆ, ಲಾಸ್ಟ್ ಕ್ಲಾಸಲ್ಲೇ ಹೇಳಿದೆ. ನಾನು ಎಂತ ಹೇಳಿದೆ, ಏನು ಪೇಮೆಂಟ್ ಸೈಡ್ ಇದಾವಲ್ಲ ಅವೆಲ್ಲ ಎಕ್ಸ್ಪೆಂಡಿಚರ್ ಸೈಡ್ ಆಗಿರ್ತವೆ, ಏನು ಇನ್ಕಮ್ ಸೈಡ್, ಏನು ರಿಸಿಟ್ ಸೈಡ್ ಇದಾವಲ್ಲ ಅವೆಲ್ಲ ಇನ್ಕಮ್ ಸೈಡ್ ಬರ್ತಾವ ಅಂತ ಹೇಳಿದೆ. ಹಾಗಂದ್ರೆ ಲಾಸ್ಟ್ ಇಯರ್ ರಿಸಿಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಅನ್ನ ನೋಡೋಣ. ಏನಿದೆ ಫಸ್ಟ್ ಒನ್, ಪೇಮೆಂಟ್ ಸೈಡ್ ಅಲ್ಲಿ ಬಂದಾಗ ಎಕ್ಸ್ಪೆಂಡಿಚರ್ ಫಸ್ಟ್ ಒನ್ ಏನಿದೆ ನೋಡ್ರಿ, ಅಪ್ಲಿಸಿಯೇಷನ್ ಫೀಸ್ ₹1000 ಇದೆ. ಓಕೆ, ಅಂದ್ರೆ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಅಲ್ಲಿರುವಂತಹ ಡ್ಯೂ ಆಗಿರೋದು, ಔಟ್ಸ್ಟ್ಯಾಂಡಿಂಗ್ ಆಗಿರೋದು ಈ ವರ್ಷದ ಕೊಟ್ಟಿದ್ದಾರೆ. ಹಂಗಾಗಿ ಲಾಸ್ಟ್ ಇಯರ್ದು ಈ ವರ್ಷ ಬಂದಿದೆ ಅಂದ್ರೆ ಅದೇನಾಗಿರ್ತೈತಿ, ಆ ಒಂದು ರಿಸಿಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ಗೆ ಕ್ಲೋಸ್ ಆಗಿರ್ತೈತಿ. ಹಾಗಾಗಿ ಅದನ್ನು ಬಿಡಬೇಕಾಗುತ್ತೆ ನಾವು. ಅದಾದ ನಂತರ ನೆಕ್ಸ್ಟ್ ಸ್ಯಾಲರಿ ಇದೆ. ಓಕೆ, ಸ್ಯಾಲರಿ ಅನ್ನೋದು ಕೂಡ ಏನಿದು ಒಂದು ಎಕ್ಸ್ಪೆಂಡಿಚರ್. ಓಕೆ, ಸ್ಯಾಲರಿ. ಓಕೆ, ಈ ಸ್ಯಾಲರಿ ಮೇಲೆ ಏನಾದರೂ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ನೋಡ್ಬೇಕು. ಲಾಸ್ಟ್ ಇಯರ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಅಥವಾ ಈ ವರ್ಷದ ಅಡ್ಜಸ್ಟ್ಮೆಂಟ್ ಏನಾದರೂ ಕೊಟ್ಟಿದ್ದಾರೆ ನೋಡ್ಬೇಕು. ಅಂದ್ರೆ ಲಾಸ್ಟ್ ಇಯರ್ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನಾದರೂ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಥವಾ ಸ್ಯಾಲರಿ ಡ್ಯೂ ಅಂತ ಕೊಟ್ಟರೆ ನಾವಿಲ್ಲಿ ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಆದರೆ ಯಾವುದೇ ರೀತಿಯಾಗಿ ಒಂದು ಲಯಬಿಲಿಟಿ ಸೈಡ್ ಅಲ್ಲಿ ಸ್ಯಾಲರಿ ಡ್ಯೂ ಅಂತ ಕೊಟ್ಟಿದ್ದಾರೆ ಅಂದ್ರೆ 3000 ಏನಿದೆ ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಅಂತ ತಿಳ್ಕೊಬೇಕಾಗುತ್ತೆ ನಾವು. ಹಾಗಾದ್ರೆ ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಯಾವಾಗಲೂ ಏನು ಮಾಡಬೇಕಾದ್ರೆ ಲೆಸ್ ಮಾಡಬೇಕಾಗುತ್ತೆ, ಈ ವರ್ಷದ್ದು ಔಟ್ಸ್ಟ್ಯಾಂಡಿಂಗ್ ಆ್ಯಡ್ ಮಾಡಬೇಕಾಗುತ್ತೆ. ಈ ವರ್ಷದ ಎಲ್ಲಿ ಕೊಟ್ಟಿರ್ತಾನೆ ಅಂದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಸ್ಯಾಲರಿ ಡ್ಯೂ ಅಥವಾ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಂತ ಕೊಟ್ಟಿರ್ತಾನಲ್ಲ, ಅದೇನದು ಪ್ರೆಸೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಅಂತ ತಿಳ್ಕೊಬೇಕಾಗುತ್ತೆ ನಾವು. ಹಾಗಾದ್ರೆ ಕೊಟ್ಟಿದ್ದಾನೆ ನೋಡಿ, ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾನೆ. ಏನದು ಕೊಟ್ಟಿದ್ದಾನೆ, ಸ್ಯಾಲರಿ ಡ್ಯೂ ₹2700 ಅಂದ್ರೆ ಆ್ಯಡ್ ಮಾಡಬೇಕಾಗುತ್ತೆ ನಾವಿಲ್ಲಿ. ಲಾಸ್ಟ್ ಇಯರ್ ಒಂದು ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿದ್ದಾನಲ್ಲ, ಅದೇನಾಗುತ್ತೆ ರೀ ಸ್ಯಾಲರಿ ಡ್ಯೂ, ಅದು ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್, ಅದನ್ನ ಏನಾಗತ್ತ ನಾವು ಲೆಸ್ ಮಾಡಬೇಕಾಗುತ್ತೆ. ಹಂಗಂದ್ರೆ ಸ್ಯಾಲರಿ ವ್ಯಾಲ್ಯೂ ಎಷ್ಟೈತ್ರಿ, ₹75,000 75,000 ಐತಲ್ರಿ. ಈ 75,000ಕ್ಕೆ ಆ್ಯಡ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಕರೆಂಟ್ ಇಯರ್ ಅಂದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟ ನೋಡಿ ಈ ವರ್ಷದಂತ ಅರ್ಥ. ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಂದ್ರೆ ಸ್ಯಾಲರಿ ಡ್ಯೂ ಅಂತ ಕೊಟ್ಟಿದ್ದಾನೆ, ಆ ಒಂದು ಅಡ್ಜಸ್ಟ್ಮೆಂಟ್ ಅಲ್ಲಿ ₹2700. ಓಕೆ, ಹಂಗಂದ್ರೆ 75,000 ರೂಪಾಯಿದಲ್ಲಿ ಒಂದು ₹2,700 ಲೆಸ್ ಆ್ಯಡ್ ಮಾಡಿ ಎಷ್ಟಾಗುತ್ತೆ, ₹77,700 ಆಗುತ್ತೆ. ಈ ₹77,700ಕ್ಕೆ ಲೆಸ್ ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿಯನ್ನು ಲೆಸ್ ಮಾಡಬೇಕಾಗುತ್ತೆ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಲಾಸ್ಟ್ ಇಯರ್ ಅಥವಾ ಪ್ರೀವಿಯಸ್ ಇಯರ್ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಎಷ್ಟೈತ್ರಿ ಪ್ರೀವಿಯಸ್ ಇಯರ್ ಎಲ್ಲಿ ಇರ್ತೈತ್ರಿ, ಈಗ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರ್ತೈತಿ. ಓಕೆ, ಸ್ಯಾಲರಿ ಡ್ಯೂ ಅಂತ ಕೊಟ್ಟಿದ್ದೆ ನೋಡಿ ₹3,000 ಅನ್ನು ಏನು ಮಾಡಬೇಕಾದ್ರೆ ನಾವು ಲೆಸ್ ಮಾಡಬೇಕಾದ್ರೆ ಅಂದ್ರೆ 77,700 ಅಲ್ಲಿ ಲೆಸ್ 3,000 ಮಾಡಿದ್ರೆ 74,700 ಆಗುತ್ತೆ. 74,700 ಏನ್ರಿ ಇದು ಆ ಒಂದು ಸ್ಯಾಲರಿ ಅಮೌಂಟ್. ಓಕೆ, ಅದಾದ ನಂತರ ನೆಕ್ಸ್ಟ್ ಎಕ್ಸ್ಪೆಂಡಿಚರ್ ಅಥವಾ ನೆಕ್ಸ್ಟ್ ಪೇಮೆಂಟ್ ಯಾವ್ದೈತೆ ನೋಡ್ರಿ, ಬೋರ್ಡ್ ಮ್ಯಾಪ್ಸ್ ಅಂಡ್ ಚಾರ್ಟ್ಸ್ ಅನ್ನೋದು ಏನ್ರಿ ಅಸೆಟ್. ಹಂಗಾಗಿ ಅದು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರ್ತದೆ, ಅದನ್ನ ಬಿಡಿ. ಅದಾದ ನಂತರ ನೆಕ್ಸ್ಟ್ ಫರ್ನಿಚರ್ ಇಸ್ ಆಲ್ಸೋ ಫಿಕ್ಸ್ಡ್ ಅಸೆಟ್, ಹಂಗಾಗಿ ಅದು ಕೂಡ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರ್ತೈತಿ. ಆಮೇಲೆ ರಿಪೇರ್ಸ್ ಅಂಡ್ ಪೇಂಟಿಂಗ್ಸ್. ಓಕೆ, ರಿಪೇರ್ಸ್ ಅಂಡ್ ಪೇಂಟಿಂಗ್ಸ್ ಅದು ಕೂಡ ಏನ್ರಿ ಅದು ಎಕ್ಸ್ಪೆಂಡಿಚರ್ ಟು ರಿಪೇರ್ಸ್ ಅಂಡ್ ಪೇಂಟಿಂಗ್ಸ್. ಓಕೆ, ರಿಪೇರ್ಸ್ ಅಂಡ್ ಪೇಂಟಿಂಗ್ ಏನಾದರೂ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರಾ, ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಅಥವಾ ಲಾಸ್ಟ್ ಇಯರ್ ಪ್ರಿಪೇಡ್
ಅಥವಾ ಏನಾದರೂ ಕೊಟ್ಟಿದ್ದಾರೆ ನೋಡ್ಬೇಕು. ಯಾವುದೇ ರೀತಿಯಾಗಿರುವಂತಹ ಅಡ್ಜಸ್ಟ್ಮೆಂಟ್ ಇಲ್ಲ, ಹಂಗಾಗಿ ಆಸ್ ಯೂಸ್ವಲ್ ಅಮೌಂಟ್ ಎಷ್ಟಿದ್ರಿ ಪ್ರಿಂಟಿಂಗ್ ರಿಪೇರ್ಸ್ ಅಂಡ್ ಪೇಂಟಿಂಗಿಗೆ ರುಪೀಸ್ 6000 ಇದೆ. ಆಸ್ ಯೂಸ್ವಲ್ 6000 ಇದೆ. ಓಕೆ, ಅದಾದ ನಂತರ ನೆಕ್ಸ್ಟ್ ರಿಪೇರ್ಸ್ ಅಂಡ್ ಪೇಂಟಿಂಗ್ ಆದಮೇಲೆ ನೆಕ್ಸ್ಟ್ ಬೈ ಬುಕ್ಸ್ ಇದೆ. ಆ ಬುಕ್ಸ್ ಅನ್ನೋದು ಕೂಡ ಒಂದು ಅಸೆಟ್, ಹಂಗಾಗಿ ಅಲ್ಲಿ ಬರ್ತದೆ. ದ ನೆಕ್ಸ್ಟ್ ಪೋಸ್ಟೇಜ್. ಓಕೆ, ಪೋಸ್ಟೇಜ್. ಓಕೆ, ನೆಕ್ಸ್ಟ್ ಟು ಪೋಸ್ಟೇಜ್, ದಿಸ್ ಇಸ್ ಆಲ್ಸೋ ಏನ್ರದು ಎಕ್ಸ್ಪೆಂಡಿಚರ್. ಪೋಸ್ಟೇಜ್ ವ್ಯಾಲ್ಯೂ ಯಾವುದೇ ರೀತಿಯಾಗಿರುವಂತಹ ಪ್ರೀಪೇಯ್ಡ್ ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್ ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ ಇಲ್ಲ, ಹಂಗಾಗಿ ಆಸ್ ಯೂಸ್ವಲ್ ಆ ಪೋಸ್ಟೇಜ್ ವ್ಯಾಲ್ಯೂ ಎಷ್ಟಿದ್ರೆ ರುಪೀಸ್ 1200 ಆಸ್ ಯೂಸ್ವಲ್ ಅಮೌಂಟನ್ನು ಹಚ್ಚಬೇಕಾಗುತ್ತೆ, 1200. ಓಕೆ, ಅದಾದ ನಂತರ ನೆಕ್ಸ್ಟ್ ಸ್ಪೋರ್ಟ್ಸ್ ಈವೆಂಟ್ಸ್. ಓಕೆ, ಸ್ಪೋರ್ಟ್ಸ್ ಈವೆಂಟ್ಸ್ ಏನಾದರೂ ಅದಕ್ಕೆ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ನೋಡ್ಬೇಕು. ಯಾವುದೇ ರೀತಿಯಾಗಿರುವಂಥ ಅಡ್ಜಸ್ಟ್ಮೆಂಟ್ ಇಲ್ಲ. ಆಸ್ ಯೂಸ್ವಲ್ ಸ್ಪೋರ್ಟ್ಸ್ ಈವೆಂಟ್ಸ್ಗೆ ಏನು ಅಮೌಂಟ್ ಇದೆಯಲ್ಲ ಅಷ್ಟೇ ಅಮೌಂಟನ್ನು ಹಚ್ಬೇಕಾಗುತ್ತೆ. ಸ್ಪೋರ್ಟ್ಸ್ ಈವೆಂಟ್ಸ್. ಓಕೆ, ಸ್ಪೋರ್ಟ್ಸ್ ಈವೆಂಟ್ಸ್. ಓಕೆ, ಸ್ಪೋರ್ಟ್ಸ್ ಈವೆಂಟ್ಸ್ ವ್ಯಾಲ್ಯೂ ಎಷ್ಟಿದ್ರಿ? ಸ್ಪೋರ್ಟ್ಸ್ ಈವೆಂಟ್ಸ್ ರುಪೀಸ್ ಎಷ್ಟಿದ್ರಿ? ರುಪೀಸ್ 5000 ಇದೆ. ಓಕೆ, ರುಪೀಸ್ 5000 ಸ್ಪೋರ್ಟ್ಸ್ ಈವೆಂಟ್ಸ್. ಓಕೆ, ಸ್ಪೋರ್ಟ್ಸ್ ಈವೆಂಟ್ಸ್ ಆದ ನಂತರ ನೆಕ್ಸ್ಟ್ ಯೂನಿಯನ್ ಡೇ ಫಂಕ್ಷನ್ಸ್. ಓಕೆ, ಅದು ಕೂಡ ಒಂದು ಎಕ್ಸ್ಪೆಂಡಿಚರ್. ಯೂನಿಯನ್ ಡೇ ಫಂಕ್ಷನ್ಸ್. ಓಕೆ, ಯೂನಿಯನ್ ಡೇ ಫಂಕ್ಷನ್ಸ್ಗೆ ರುಪೀಸ್ ಎಷ್ಟಿದ್ರಿ? ರುಪೀಸ್ 2600. ಓಕೆ, 2600. ಓಕೆ, ಅದಾದ ನಂತರ ನೆಕ್ಸ್ಟ್ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಐತಲ್ರಿ. ನೆಕ್ಸ್ಟ್ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ, ಅದು ಕೂಡ ಒಂದು ಏನ್ರಿ ಎಕ್ಸ್ಪೆಂಡಿಚರ್. ಟು ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ. ಓಕೆ, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ವ್ಯಾಲ್ಯೂ ಇದಕ್ಕೆ ಯಾವುದೇ ರೀತಿಯಾಗಿರುವಂತಹ ಅಡ್ಜಸ್ಟ್ಮೆಂಟನ್ನು ಕೊಟ್ಟಿಲ್ಲ. ಅಡ್ಜಸ್ಟ್ಮೆಂಟಲ್ಲಿ ಔಟ್ಸ್ಟ್ಯಾಂಡಿಂಗ್ ಅಥವಾ ಪ್ರೀಪೇಯ್ಡ್ ಏನಾದ್ರೂ ಇತ್ತಪ್ಪ ಅಂತಂದ್ರೆ ಅಡ್ಜಸ್ಟ್ ಮಾಡ್ಬೇಕಾಗಿತ್ತು. ಔಟ್ಸ್ಟ್ಯಾಂಡಿಂಗ್ ಇತ್ತಂದ್ರೆ ಆ್ಯಡ್ ಮಾಡಬೇಕು, ಪ್ರೀಪೇಯ್ಡ್ ಇತ್ತಪ್ಪ ಅಂತಂದ್ರೆ ಲೆಸ್ ಮಾಡಬೇಕು. ಇನ್ ದ ಸೆನ್ಸ್ ಲಾಸ್ಟ್ ಇಯರ್ದು ಏನಾದರೂ ಔಟ್ಸ್ಟ್ಯಾಂಡಿಂಗ್ ಇತ್ತಪ್ಪ ಅಂತಂದ್ರೆ ಅದನ್ನು ಕೂಡ ಏನು ಮಾಡೋಕ್ಕಾಗುತ್ತೆ, ನಾವಲ್ಲಿ ಲೆಸ್ ಮಾಡಬೇಕಾಗಿತ್ತು. ಹಂಗಂದ್ರೆ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ವ್ಯಾಲ್ಯೂ ಎಷ್ಟಿದ್ರೆ? ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ವ್ಯಾಲ್ಯೂ ರುಪೀಸ್ 3400. ಓಕೆ, ದ ನೆಕ್ಸ್ಟ್. ಓಕೆ, ಇಷ್ಟು ಏನು ಆಮೇಲೆ ನೆಕ್ಸ್ಟ್ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಐತಲ್ಲ, ಈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಏನಾಗುತ್ತೆ? ಅದು ಕ್ಯಾಶ್ ಇನ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅದು ಲಾಸ್ಟ್ ಇಯರ್ ಅಥವಾ ರಿಸರ್ಚ್ ಅಂಡ್ ಪೇಮೆಂಟ್ ಅಕೌಂಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆ ಒಂದು ಬ್ಯಾಲೆನ್ಸ್ ಶೀಟ್ಗೆ ಕ್ಯಾಶ್ ಇನ್ ಆ್ಯಂಡ್ ಅಥವಾ ಕ್ಯಾಶ್ ಎಟ್ ಬ್ಯಾಂಕ್ ಆಗುತ್ತೆ. ಓಕೆನಾ, ಹಂಗಾಗಿ ಇಷ್ಟು ಏನಿದೆ ಇವು ಎಕ್ಸ್ಪೆಂಡಿಚರ್ ಸೈಡ್. ನೆಕ್ಸ್ಟ್ ಇನ್ಕಮ್ ಸೈಡಲ್ಲಿ ಬನ್ನಿ. ಆ ಇನ್ಕಮ್ ಸೈಡಲ್ಲಿ ಎಲ್ಲಿ ಅಂತ ಹೇಳ್ತೀನಿ ನಾನು, ಯಾವ ಒಂದು ರಿಸಿಟ್ ಸೈಡ್ ಇದಾವಲ್ಲ ಅವೆಲ್ಲ ಇನ್ಕಮ್ ಸೈಡಲ್ಲಿ ಬರ್ತಾವೆ. ಹಂಗಂದ್ರೆ ರಿಸಿಟ್ ಸೈಡಲ್ಲಿ ಫಸ್ಟ್ ಒನ್ ಏನಿದೆ ನೋಡಿ, ಹಂಗಂದ್ರೆ ಟು ಬ್ಯಾಲೆನ್ಸ್ ಬ್ರಾಡನ್ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಇಟ್ಟಿದ್ದು ಕ್ಯಾಶ್ ಇನ್ ಹ್ಯಾಂಡ್ ಐತಲ್ರಿ, ಅದೇನಾಗಿರ್ತೈತಿ ಇಲ್ಲಿ ಟು ಬ್ಯಾಲೆನ್ಸ್ ಬ್ರಾಡನ್ ಆಗಿರ್ತೈತೆ. ಅಂದ್ರೆ ಲಾಸ್ಟ್ ಇಯರ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ದ ಬ್ಯಾಲೆನ್ಸ್ ಇಟ್ಟಿದ್ದು ಈ ವರ್ಷದ ಏನಾದ್ರೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ದ ರಿಸಿಟ್ಸ್ ಅಂಡ್ ಪೇಮೆಂಟ್ ಆಗುತ್ತೆ. ಹಂಗಾಗಿ ಅದನ್ನ ಕೈ ಬಿಡಿ. ಅದನ್ನ ಬಿಟ್ಟು ಆದ ನಂತರ ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ಸ್. ಓಕೆ, ಒಂತಿಗೆ ಅಂತ ಕರಿತೀವಿ ನಾವಿಲ್ಲಿ. ಓಕೆ, ಬೈ ಸಬ್ಸ್ಕ್ರಿಪ್ಷನ್ಸ್. ಓಕೆ, ಸಬ್ಸ್ಕ್ರಿಪ್ಷನ್ಸ್ ಆಲ್ಮೋಸ್ಟ್ ಅಲ್ಲಿ ಏನು ಮಾಡಿರ್ತಾನೆ, ಅಡ್ಜಸ್ಟ್ಮೆಂಟ್ ಅನ್ನ ಕೊಟ್ಟಿರ್ತಾನೆ. ನಾವು ಅಡ್ಜಸ್ಟ್ಮೆಂಟ್ ಏನು ಮಾಡೋಕ್ಕಾಗ್ರಿ, ಲಾಸ್ಟ್ ಇಯರ್ ಅಡ್ಜಸ್ಟ್ಮೆಂಟ್ ಅನ್ನ ಮತ್ತು ಈ ವರ್ಷದ ಅಡ್ಜಸ್ಟ್ಮೆಂಟ್ ಅನ್ನು ಎರಡೂ ನೋಡ್ಬೇಕಾಗುತ್ತೆ ನಾವು. ಹಂಗಂದ್ರೆ ಸಬ್ಸ್ಕ್ರಿಪ್ಷನ್ಸ್ ವ್ಯಾಲ್ಯೂ ನೋಡಿ ಫಸ್ಟ್ ಎಷ್ಟಿದೆ? ರುಪೀಸ್ 20,000 ಇದೆ, ರೈಟ್? 20,000. ಓಕೆ, 20,000. ಓಕೆ, ಅದಾದ ನಂತರ ಅಡ್ಜಸ್ಟ್ಮೆಂಟ್ ಅಂದರೆ ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗು ಅಥವಾ ಪ್ರೆಸೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗು ಏನಾಗುತ್ತೆ ನೋಡ್ಬೇಕಾಗುತ್ತೆ. ನೋಡಿ ಅಲ್ಲಿ ಏನಾದರೂ ಒಂದು ಸಬ್ಸ್ಕ್ರಿಪ್ಷನ್ ಅಂತ ಕೊಟ್ಟಿದೆ ನೋಡಿ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ರುಪೀಸ್ 1000. ಅಂದರೆ ಲಾಸ್ಟ್ ಇಯರ್ ಅದು. ಈ ವರ್ಷದ ಏನಾದರೂ ಅಡ್ಜಸ್ಟ್ಮೆಂಟ್ ಅಂದರೆ ಅದೇನಿರ್ತೈತೆ ಹೇಗಾದ್ರು ಅದು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಥವಾ ಸಾರಿ ಒಂದು ಅಡ್ಜಸ್ಟ್ಮೆಂಟ್ ಅಲ್ಲಿ ಇರ್ತೈತಲ್ಲ, ಆ ಅಡ್ಜಸ್ಟ್ಮೆಂಟ್ ಅನ್ನು ನೋಡ್ರಿ. ಅಂದರೆ ಈ ವರ್ಷದ ಅದು ಕೊಟ್ಟಿದೆ ನೋಡಿ. ಏನಂತ ಕೊಟ್ಟಿದ್ದಾನೆ? ಸಬ್ಸ್ಕ್ರಿಪ್ಷನ್ಸ್ ಡ್ಯೂ ರುಪೀಸ್ 1800. ಅಂದರೆ ಇಲ್ಲಿ ಆ್ಯಡ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ಸ್ ಎಷ್ಟಿದ್ರಿ? ರುಪೀಸ್ 1800. ಅಂದರೆ ಇದೇನಿದು ಕರೆಂಟ್ ಇಯರ್, ಅಂದರೆ ಈ ವರ್ಷದ ಒಂದು ಔಟ್ಸ್ಟ್ಯಾಂಡಿಂಗ್ ಕೊಡಬೇಕಾಗಿರುವಂತಹ ಸಬ್ಸ್ಕ್ರಿಪ್ಷನ್ಸ್ ಕರೆಂಟ್ ಇಯರ್. ಓಕೆ, ಎಷ್ಟಾಗುತ್ತೆ ಈಗ ಇಲ್ಲಿ? 21,800. ಈ 21,800 ಲೆಸ್ ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ಸ್ ಲಾಸ್ಟ್ ಇಯರ್ ಅಥವಾ ಪ್ರೀವಿಯಸ್ ಇಯರ್. ಓಕೆ, ಎಷ್ಟಿದ್ರೆ ಲಾಸ್ಟ್ ಇಯರ್ ಹಂಗಂದ್ರೆ ರುಪೀಸ್ 1000 ಇದೆ, ರೈಟ್? 1000 ಐತೇನ್ರಿ? ರುಪೀಸ್ 1000. 21,800 ರೂಪಾಯಿದಲ್ಲಿ 1,000 ರೂಪಾಯಿ ಲೆಸ್ ಮಾಡಿದ್ರೆ 20,800. ಇದಕ್ಕೆ ಏನಾದರೂ ಸಬ್ಸ್ಕ್ರಿಪ್ಷನ್ಸ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಏನಾದ್ರು ಅಂದ್ರೆ ಅದನ್ನು ಕೂಡ ಏನು ಮಾಡಕತ್ರಿ ಲೆಸ್ ಮಾಡಬೇಕಾಗುತ್ತೆ. ಏನಾದರೂ ಕೊಟ್ಟಿದ್ದಾರೆ ನೋಡಿ, ಏನಾದರೂ ಸಬ್ಸ್ಕ್ರಿಪ್ಷನ್ಸ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂತೇಳಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಾದರೂ ಕೊಟ್ಟರೆ ಏನು ಮಾಡಕತ್ರಿ ಅದನ್ನ ಲೆಸ್ ಮಾಡಬೇಕು. ಕೊಟ್ಟಿದೆ ನೋಡಿ, ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ರುಪೀಸ್ 400. ಓಕೆ, ಲೆಸ್ ಸಬ್ಸ್ಕ್ರಿಪ್ಷನ್ಸ್ ರಿಸೀವ್ಡ್ ಇನ್ ಅಡ್ವಾನ್ಸ್. ಓಕೆ, ಇದು ಕೂಡ ಏನು ಮಾಡಕತ್ತ ನಾವಿಲ್ಲಿ ಆ ಒಂದು ಸಬ್ಸ್ಕ್ರಿಪ್ಷನ್ ಅಲ್ಲಿ ಲೆಸ್ ಮಾಡಬೇಕಾಗುತ್ತೆ. ಎಷ್ಟೈತೆ? ರುಪೀಸ್ 400 ಐತಿ. ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ರುಪೀಸ್ 400.
ಅಂದರೆ 20,800 ರೂಪಾಯಿದಲ್ಲಿ 400 ರೂಪಾಯಿನ ಲೆಸ್ ಮಾಡಿದರೆ ಎಷ್ಟಾಗುತ್ತೆ ರೀ 20,400 ರೂಪಾಯಿ ಬರ್ತೈತಿ. ಈ 20,400 ಏನಿದು ಸಬ್ಸ್ಕ್ರಿಪ್ಷನ್ಸ್ ವ್ಯಾಲ್ಯೂ. ಓಕೆನಾ, ಸಬ್ಸ್ಕ್ರಿಪ್ಷನ್ಸ್ ವ್ಯಾಲ್ಯೂ. ಓಕೆ, ಅದಾದ ನಂತರ ನೆಕ್ಸ್ಟ್ ರಿಸಿಟ್ ಯಾವ್ದೈತಿ ಅದರಲ್ಲಿ ಗೌರ್ನಮೆಂಟ್ ಗ್ರಾಂಟ್ಸ್. ಓಕೆ, ಗೌರ್ನಮೆಂಟ್ ಗ್ರಾಂಟ್ಸ್ ರುಪೀಸ್ 98,000 ಐತೇನ್ರಿ ಬೈ ಗೌರ್ಮೆಂಟ್ ಗ್ರಾಂಟ್ಸ್. ಗೌರ್ನಮೆಂಟ್ ಗ್ರಾಂಟ್ಸ್ ರುಪೀಸ್ ಎಷ್ಟಿದ್ರಿ 98,000 98,000. ಓಕೆ, 98,000. ಓಕೆ, ಅದಾದ ನಂತರ ನೆಕ್ಸ್ಟ್ ಐತೆ ನೋಡ್ರಿ ಇಂಟ್ರೆಸ್ಟ್ ಇದೆ. ಓಕೆ, ಇಂಟ್ರೆಸ್ಟ್. ಓಕೆ, ಅದು ಕೂಡ ಒಂದು ಇನ್ಕಮ್ ಬೈ ಇಂಟ್ರೆಸ್ಟ್. ಓಕೆ, ಇಂಟ್ರೆಸ್ಟ್ ವ್ಯಾಲ್ಯೂ ಎಷ್ಟೈತೆ ನೋಡ್ರಿ. ಇಂಟ್ರೆಸ್ಟ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ ಹಂಗಂದ್ರೆ ರುಪೀಸ್ 3,000 ಕೊಟ್ಟಿದ್ದೇನೆ ರೀ ರುಪೀಸ್ 3,000. ಓಕೆ, ದಿ ನೆಕ್ಸ್ಟ್ ಅದಾದ ನಂತರ ನೆಕ್ಸ್ಟ್ ರಿಸಿಟ್ ಬಿಲ್ಡಿಂಗ್ ಗ್ರಾಂಟ್ಸ್. ಓಕೆ, ಬಿಲ್ಡಿಂಗ್ ಗ್ರಾಂಟ್ಸ್ ಇನ್ ದ ಸೆನ್ಸ್ ಏನಾದರೂ ಬಿಲ್ಡಿಂಗ್ ಫಂಡ್ ಅಂತ ಕೊಟ್ರೆ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟಲ್ಲಿ ಬಿಲ್ಡಿಂಗ್ ಫಂಡ್ ಅಂತೇಳಿ ಲಯಬಿಲಿಟಿ ಸೈಡಲ್ಲಿ ಕೊಟ್ಟರೆ ಆ ನೆಕ್ಸ್ಟ್ ಏನಾಗುತ್ತೆ ಅದು ಆ ಒಂದು ಬ್ಯಾಲೆನ್ಸ್ ಶೀಟಲ್ಲಿ ಆ ಒಂದು ಬಿಲ್ಡಿಂಗ್ ಫಂಡ್ಗೆ ಆ್ಯಡ್ ಬಿಲ್ಡಿಂಗ್ ಗ್ರಾಂಟ್ಸ್ ಅನ್ನು ಮಾಡಬೇಕಾಗುತ್ತೆ ನಾವು. ಹಂಗಾಗಿ ಅದು ಏನಾಗುತ್ತೆ ಅದು ಕ್ಯಾಪಿಟಲ್ ಫಂಡ್ಗೆ ಅದು ಲಯಬಿಲಿಟೀಸ್ ಆಗಿರ್ತೈತೆ. ಹಂಗಾಗಿ ಅದನ್ನ ಅಲ್ಲಿ ಏನು ಮಾಡೋಣ ಅಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಆ ಒಂದು ಲಯಬಿಲಿಟಿ ಸೈಡಲ್ಲಿ ಬರೋಣ. ಹಾಗಾದ್ರೆ ಎಲ್ಲ ಆದಲ್ರಿ ಏನಾದರೂ ಅಡ್ಜಸ್ಟ್ಮೆಂಟ್ ಬಿಟ್ಟಿದೆಯೋ ನೋಡ್ಬೇಕಂತ ಅಂದರೆ ಅಡ್ಜಸ್ಟ್ಮೆಂಟ್ ಅಷ್ಟು ನೋಡ್ಕೊಂತ ಬನ್ನಿ. ಅಡ್ಜಸ್ಟ್ಮೆಂಟ್ ಏನಂತ ಹೇಳಿದೆ ನಾನು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಸೈಡಲ್ಲಿ ಬರ್ತಾವ ಅಂತ ಬ್ಯಾಲೆನ್ಸ್ ಶೀಟಲ್ಲಿ ಬರ್ತಾವ ಅಂತ ಹೇಳಿದೆ. ಹಾಗಾದ್ರೆ ಫಸ್ಟ್ ಅಡ್ಜಸ್ಟ್ಮೆಂಟ್ ನೋಡಿ, ಸ್ಯಾಲರಿ ಡ್ಯೂ ರುಪೀಸ್ 2,700. ಓಕೆ, ಸ್ಯಾಲರಿ ಡ್ಯೂ ಅಂದರೆ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಂದರೆ ಪ್ರೆಸೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಆಲ್ರೆಡಿ ಹಚ್ಚಿದೀವಿ, ಅದಾಯಿತು. ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ಸ್ ಡ್ಯೂ ರುಪೀಸ್ 1,800. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ಸ್ ರುಪೀಸ್ 1,800 ಹಚ್ಚಿದೀವಿ. ಓಕೆ, ದ ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ಸ್ ರಿಸೀವ್ಡ್ ಇನ್ ಅಡ್ವಾನ್ಸ್, ದಟ್ ಈಸ್ ಆಲ್ಸೋ ವಿ ಆರ್ ಆಲ್ರೆಡಿ ಏನು ಮಾಡಿದ್ವಿ ಬರ್ದಿದ್ದೀವಿ. ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ರುಪೀಸ್ 400. ದ ನೆಕ್ಸ್ಟ್ ಡಿಪ್ರಿಸಿಯೇಷನ್ ಫರ್ನಿಚರ್. ಓಕೆ, ಅಂದರೆ ಡಿಪ್ರಿಸಿಯೇಷನ್ ಈಸ್ ನಥಿಂಗ್ ಬಟ್ ಡಿಕ್ರೀಸ್ ವ್ಯಾಲ್ಯೂ ಆಫ್ ಆನ್ ಅಸೆಟ್ ಈಸ್ ಕಾಲ್ಡ್ ಏನ್ರಿ ಡಿಪ್ರಿಸಿಯೇಷನ್. ಹಂಗಂದ್ರೆ ಡಿಪ್ರಿಸಿಯೇಷನ್ ಯಾವಾಗಲೂ ಏನಂತ ಹೇಳಿದೆ ಅನ್ನೋದು ಎಕ್ಸ್ಪೆಂಡಿಚರ್, ಅದು ಎಕ್ಸ್ಪೆನ್ಸಸ್ ಅದು. ಹಾಗಾಗಿ ಎಕ್ಸ್ಪೆಂಡಿಚರ್ ಸೈಡಲ್ಲಿ ಹಚ್ಚಬೇಕಾಗುತ್ತೆ. ಇನ್ ದ ಸೆನ್ಸ್ ಅಪ್ರಿಸಿಯೇಷನ್ ಯಾಕಂದ್ರೆ ಅದು ಅಪ್ರಿಸಿಯೇಷನ್ ಈಸ್ ನಥಿಂಗ್ ಬಟ್ ಇನ್ಕ್ರೀಸ್ ವ್ಯಾಲ್ಯೂ ಆಫ್ ಆನ್ ಅಸೆಟ್. ಹಂಗಾಗಿ ಅದು ಇನ್ಕಮ್ ಆಗ್ತಿತ್ತು. ಇಲ್ಲಿ ಡಿಪ್ರಿಸಿಯೇಷನ್ ಅಂದರೆ ಸವಕಳಿ ಆಗಿದೆ. ಸವಕಳಿ ಆಗಿದೆ ಅಂದರೆ ಲಾಸ್ ಆಗಿದೆ. ಲಾಸ್ ಆಗಿದೆ ಮೀನ್ಸ್ ಎಕ್ಸ್ಪೆಂಡಿಚರ್ ಅಂತ ಅರ್ಥ ಅದು. ಹಂಗಾದ್ರೆ ಟು ಡಿಪ್ರಿಸಿಯೇಷನ್ ಆನ್ ಏನ್ರಿ ಅದು ಫರ್ನಿಚರ್ ರುಪೀಸ್ ಎಷ್ಟದ್ರಿ ರುಪೀಸ್ 3,800. ಆಮ್ಯಾಗ ನೆಕ್ಸ್ಟ್ ಇನ್ನೊಂದಿಷ್ಟು ಕೊಟ್ಟಿದ್ದಾನೆ ಟು ಡಿಪ್ರಿಸಿಯೇಷನ್ ಆನ್ ಒಂದು ಡಿಪ್ರಿಸಿಯೇಷನ್ ಕೊಟ್ಟಿದ್ದಾನೆ. ಡಿಪ್ರಿಸಿಯೇಷನ್ ಆನ್ ನೆಕ್ಸ್ಟ್ ಯಾವ್ದ್ರಿ ಬುಕ್ಸ್ ಕೊಟ್ಟಿದ್ದಾನೆ. ಬುಕ್ಸ್ ಡಿಪ್ರಿಸಿಯೇಷನ್ ಆನ್ ಬುಕ್ಸ್ ರುಪೀಸ್ 5,700 ಇದ್ದಾರೆ. ನೆಕ್ಸ್ಟ್ ಅದಾದ ನಂತರ ನೆಕ್ಸ್ಟ್ ಡಿಪ್ರಿಸಿಯೇಷನ್ ಆನ್ ಸ್ಪೋರ್ಟ್ಸ್ ಮಟೀರಿಯಲ್ಸ್ ಅಥವಾ ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ಸ್. ಟು ಡಿಪ್ರಿಸಿಯೇಷನ್ ಆನ್ ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ಸ್ ಎಷ್ಟಂದ್ರೆ ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ಸ್ ರುಪೀಸ್ 2,000 ಐತಿ. ಓಕೆ, ಹಂಗಾದ್ರೆ ಎಲ್ಲ ಅಡ್ಜಸ್ಟ್ಮೆಂಟ್ ಇಲ್ಲಿ ಮುಗಿದಲ್ರಿ. ಹಾಗಾದ್ರೆ ಎಲ್ಲ ಅಡ್ಜಸ್ಟ್ಮೆಂಟ್ ಮುಗಿದಪ್ಪ ಅಂತಂದ್ರೆ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ನೀವು ಟೋಟಲ್ ಮಾಡಿ. ಓಕೆನಾ, ಟೋಟಲ್ ಯಾವ ರೀತಿಯಾಗಿ ಮಾಡ್ಬೇಕು, ಫಸ್ಟ್ ಯಾವ ಕಡೆ ಜಾಸ್ತಿ ಇದೆಯಲ್ಲ ಅದನ್ನು ನೋಡ್ಬೇಕಾಗುತ್ತೆ ನಾವು. ಈಗ ನೋಡಿ ಜಸ್ಟ್ ಕಂಪೇರ್ ಮಾಡಿ 74,700, 6,000, 1,200, 5,000, 2,600, 3,400, 3,800, 5,700 ಆ್ಯಂಡ್ 2,000 ಇದೆ. ಆಮ್ಯಾಗ ಇಲ್ಲಿ ನೋಡಿ 20,400, 98,000 ಆಮ್ಯಾಗ 3,000. ಅಂದರೆ ಇಲ್ಲಿಗೆ ಇದಕ್ಕೆ ಕಂಪೇರ್ ಮಾಡಿರಿ 98,000 ಅಂದರೆ ಅದಕ್ಕಿಂತ ಜಾಸ್ತಿ ಇದೆ. 98,000 ಪ್ಲಸ್ 20,400 ಅಂದರೆ ಇದೇನಾಗುತ್ತೆ 1,10,000 ಮೇಲೇನೇ ಆಗುತ್ತೆ. ಹಂಗಾಗಿ ಅದು ಯಾವುದೇ ರೀತಿಯಾಗಿ 1,00,000 ಮೇಲೆ ಹೋಗೋದಿಲ್ಲ, ಕಡಿಮೆ ಆಗುತ್ತೆ. ಹಂಗಾಗಿ ಇದನ್ನ ನಾವು ಏನು ಮಾಡಬೇಕಂದ್ರೆ ಫಸ್ಟ್ ಕನ್ಸಿಡರ್ ಮಾಡಬೇಕಾಗುತ್ತೆ. ಹಾಗಾದರೆ ಟೋಟಲ್ ಎಷ್ಟಾಗುತ್ತೆ ನೋಡಿ 20,400 ಪ್ಲಸ್ 98,000 ಪ್ಲಸ್ 3,000. ಹಾಗಾದರೆ ಟೋಟಲ್ ಅಥವಾ ಇನ್ಕಮ್ ಏನಾಗುತ್ತಪ್ಪ ಅಂತಂದ್ರೆ ಇಲ್ಲಿ ರುಪೀಸ್ 1,21,400 ಆಗುತ್ತೆ. ಓಕೆನಾ, 1,21,400. ಇಲ್ಲಿ ಕೂಡ ಏನು ಮಾಡಕತ್ತೆ ನಾವು 1,21,400. ಈ 1,21,400 ಅಲ್ಲಿ ಲೆಸ್ ಎಕ್ಸ್ಪೆಂಡಿಚರ್ ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೆ, ಸರ್ಪ್ಲಸ್ ಸಿಗುತ್ತೆ. ಸರ್ಪ್ಲಸ್ ಅಥವಾ ಎಕ್ಸೆಸ್ ಆಫ್ ಇನ್ಕಮ್ ಓವರ್ ಎಕ್ಸ್ಪೆಂಡಿಚರ್ ಅಂತ ನಾವು ಇಲ್ಲಿ ಕರಿತೀವಿ. ಹಾಗಾದ್ರೆ ಅದನ್ನ ಲೆಸ್ ಮಾಡಿ. ಓಕೆ, 1,21,400 ಅಲ್ಲಿ ಇವನ್ನೆಲ್ಲ ಲೆಸ್ ಮಾಡಬೇಕು ಟು ಸರ್ಪ್ಲಸ್. ಈ ಸರ್ಪ್ಲಸ್ ಅನ್ನ ಏನು ಮಾಡಕತ್ರಿ ಅಥವಾ ಸರ್ಪ್ಲಸ್ ಅಥವಾ ಎಕ್ಸೆಸ್ ಆಫ್ ಇನ್ಕಮ್ ಓವರ್ ಎಕ್ಸ್ಪೆಂಡಿಚರ್ ಆಗುತ್ತೆ. ಇದನ್ನ ಏನು ಮಾಡಕತ್ರಿ ಆ ಒಂದು ಕ್ಯಾಪಿಟಲ್ ಫಂಡ್ಗೆ ಆ್ಯಡ್ ಮಾಡಬೇಕಾಗುತ್ತೆ. ಅಂದರೆ 1,21,400 ಅಲ್ಲಿ ಇವನ್ನೆಲ್ಲ ಎಕ್ಸ್ಪೆಂಡಿಚರ್ನಲ್ಲಿ ಲೆಸ್ ಮಾಡಿದರೆ ಏನು ಸಿಗುತ್ತೆ ನಿಮಗೆ 17,000 ಸಿಗುತ್ತೆ. 17,000 ರೂಪಾಯಿ ಸಿಗುತ್ತೆ. ಇದೇನ್ರಿ ಅದು 17,000 ರೂಪಾಯಿ ಏನ್ರಿ ಆ ಒಂದು ಸರ್ಪ್ಲಸ್ ಅಥವಾ ಎಕ್ಸೆಸ್ ಆಫ್ ಇನ್ಕಮ್ ಓವರ್ ಎಕ್ಸ್ಪೆಂಡಿಚರ್ ಅಂತ ನಾವು ಇಲ್ಲಿ ಕರಿತೀವಿ. ಆ ಒಂದು ಸರ್ಪ್ಲಸ್ ಅನ್ನ ಏನು ಮಾಡೋಕ್ಕಾಗುತ್ತೆ ನಾವು ಆ ಒಂದು ಕ್ಯಾಪಿಟಲ್ ಫಂಡ್ಗೆ ಆ್ಯಡ್ ಮಾಡೋಕ್ಕಾಗುತ್ತೆ. ಇನ್ ದ ಸೆನ್ಸ್ ಎಕ್ಸ್ಪೆಂಡಿಚರ್ ಸೈಡಲ್ಲಿ ಜಾಸ್ತಿ ಬಂದು ಇನ್ಕಮ್ ಸೈಡಲ್ಲಿ ಕಡಿಮೆ ಬಂದಿದ್ರೆ ಏನಾಗ್ತದೆ ಅದು ಡೆಫಿಸಿಟ್ ಆಗ್ತದೆ. ಓಕೆ, ಡೆಫಿಸಿಟ್ ಆಗ್ತದೆ ಅಂದರೆ
ಎಕ್ಸಸ್ ಆಫ್ ಎಕ್ಸ್ಪೆಂಡಿಚರ್ ಓವರ್ ಇನ್ಕಮ್ ಆಗ್ತಿತ್ತು. ಹಂಗಾಗಿ ಅದನ್ನೇ ಮಾಡ್ತಿದ್ವಿ ನಾವು ಕ್ಯಾಪಿಟಲ್ ಫಂಡಲ್ಲಿ ಲೆಸ್ ಮಾಡ್ತಿದ್ವಿ. ಈಗ ಏನು ಮಾಡೋಕ್ಕಾಗತ್ತಾ, ಸರ್ಪ್ಲಸ್ ಬಂದಿದೆ ಅಂದರೆ ಜಾಸ್ತಿ ಬಂದಿದೆ ಅಂದರೆ ಆ ಒಂದು ಕ್ಯಾಪಿಟಲ್ ಫಂಡಿಗೆ ಆ್ಯಡ್ ಮಾಡೋಕ್ಕಾಗುತ್ತೆ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡೋಣ ನಾವು. ಆ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st March 2020. ಓಕೆ, ಹಾಗಾದ್ರೆ ನಿಮ್ಗೆ ಆಲ್ರೆಡಿ ಬ್ಯಾಲೆನ್ಸ್ ಶೀಟ್ ಬಗ್ಗೆ ಗೊತ್ತಿದೆ, ಆಲ್ರೆಡಿ ಫಾರ್ಮೆಟು ಕೂಡ ಗೊತ್ತಿದೆ. ಯಾವ ರೀತಿಯಾಗಿದೆ ಫಾರ್ಮೆಟ್? ಲಯಾಬಿಲಿಟೀಸ್ ಹೊಣೆಗಾರಿಕೆಗಳು, ಜವಾಬ್ದಾರಿಗಳು. ಓಕೆನಾ, ಲಯಾಬಿಲಿಟೀಸ್ ಅಮೌಂಟ್, ನೆಕ್ಸ್ಟ್ ಅಸೆಟ್ಸ್ ಅಮೌಂಟ್ ಅಂದರೆ ಆಸ್ತಿಗಳಂತ ನಾವು ಕರಿತೀವಿ. ಇಲ್ಲಿ ಕರೆಂಟ್ ಅಸೆಟ್ಸ್ ಮತ್ತು ಫಿಕ್ಸ್ಡ್ ಅಸೆಟ್ ಅಂತ ಎರಡು ಬಂದಿದ್ದಾವೆ. ನೀವು ಆಲ್ರೆಡಿ ಫಸ್ಟ್ PUC ಕಲ್ತಿದ್ದೀರಾ, ನಿಮಗೆಲ್ಲ ಗೊತ್ತಿದೆ, ನೀವು ತುಂಬ ಇಂಟೆಲಿಜೆಂಟ್ ಇದ್ದೀರಾ, ಹೌದಲ್ರಿ? ಓಕೆ, ಹಂಗಾದ್ರೆ ಲಯಾಬಿಲಿಟೀಸ್ ಅನ್ನ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಮಾಡುವಾಗ ಯಾವಾಗಲೂ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಮತ್ತೆ ಈ ವರ್ಷದ ರಿಸರ್ಚ್ ಅಂಡ್ ಪೇಮೆಂಟ್ ಅಕೌಂಟ್ ಎರಡೂ ಕಂಪೇರ್ ಮಾಡಿ ಬರೀಬೇಕಾಗುತ್ತೆ. ಅಂದ್ರೆ ಪೇಮೆಂಟ್ ಸೈಡ್ ಅಲ್ಲಿ ಕೆಲವೊಂದಿಷ್ಟು ಆಸ್ತಿಗಳನ್ನು ಕೊಟ್ಟಿರ್ತಾನೆ, ಆ ರಿಸರ್ಚ್ ಸೈಡ್ ಅಲ್ಲಿ ಕೆಲವೊಂದು ಲಯಾಬಿಲಿಟೀಸ್ಗಳನ್ನು ಕೊಟ್ಟಿರ್ತಾನೆ. ಹಂಗಾಗಿ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಅಂಡ್ ಪ್ರೆಸೆಂಟ್ ಇಯರ್ ರಿಸರ್ಚ್ ಅಂಡ್ ಪೇಮೆಂಟ್ ಅಕೌಂಟ್ ಅನ್ನ ನಾವು ನೋಡ್ಬೇಕಾಗುತ್ತೆ, ನೋಡಿ ಇದನ್ನ ಬರೀಬೇಕಾಗುತ್ತೆ. ಹಾಗಾದ್ರೆ ಫಸ್ಟ್ ಒಂದು ನಾವೇನ್ ಮಾಡೋಣ, ಲಯಾಬಿಲಿಟೀಸ್ ಅನ್ನ ನೋಡೋಣ. ಹಾಗಾದ್ರೆ ಲಯಾಬಿಲಿಟೀಸ್, ಲಾಸ್ಟ್ ಇಯರ್ ಲಯಾಬಿಲಿಟೀಸ್ ನೋಡಿ, ಲಾಸ್ಟ್ ಇಯರ್ ಲಯಾಬಿಲಿಟೀಸ್ ಅಲ್ಲಿ ಆಸ್ ಯೂಸ್ವಲ್ ಕ್ಯಾಪಿಟಲ್ ಫಂಡ್ ಇದೆ, ರೈಟ್? ಓಕೆ, ಕ್ಯಾಪಿಟಲ್ ಫಂಡ್. ಓಕೆ, ಫಾರ್ಮೆಟ್ ಪ್ರಕಾರ ಕ್ಯಾಪಿಟಲ್ ಫಂಡ್ ಲಾಸ್ಟ್ ಇಯರ್ ಏನಾದರೂ ಕೊಟ್ಟರೆ ಅದು ಏನಾಗಿರ್ತೈತಿ? ಓಪನಿಂಗ್ ಕ್ಯಾಪಿಟಲ್ ಫಂಡ್ ಆಗಿರ್ತೈತಿ. ಓಪನಿಂಗ್ ಕ್ಯಾಪಿಟಲ್ ಫಂಡ್ ಅಥವಾ ಓಪನಿಂಗ್ ಕ್ಯಾಪಿಟಲ್ ಎಷ್ಟಿದ್ರೆ ಓಪನಿಂಗ್ ಕ್ಯಾಪಿಟಲ್ ಫಂಡ್ rupees 58,000 ಐತಿ, 58,000 ಐತಲ್ರಿ. ಇದಕ್ಕೆ ಏನಾದರೂ ಡೊನೇಷನ್ಸ್ ಅಥವಾ ಲೈಫ್ ಮೆಂಬರ್ಶಿಪ್ ಫೀಸ್ ಅಥವಾ ಎಂಡೋಮೆಂಟ್ ಫಂಡ್ ಅಥವಾ ಇನ್ಯಾವುದಾದ್ರೂ ಫಂಡ್ಗಳನ್ನು ಕೊಟ್ಟರೆ ಆ್ಯಡ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಸರ್ಪ್ಲಸ್ ಅನ್ನ ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಯಾವುದೇ ರೀತಿಯಾಗಿರುವಂತಹ ಫಂಡ್ಗಳಿಲ್ಲ, ಹಂಗಾಗಿ ಇದಕ್ಕೆ ಮಾಡಿದ್ರೆ ಆ್ಯಡ್ ಸರ್ಪ್ಲಸ್ ಅನ್ನ ಮಾಡೋಣ. ಹಂಗಾದ್ರೆ ಆ್ಯಡ್ ಸರ್ಪ್ಲಸ್ ಎಲ್ಲೈತೆ ಅಂತ ಕೇಳ್ಬೇಕು ನೀವು. ಓಕೆ, ಎಲ್ಲಿದ್ರೆ ಸರ್ಪ್ಲಸ್? ಹಂಗಾರೆ ನೀವು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಮಾಡಿದ್ರಲ್ಲ, ಸರ್ಪ್ಲಸ್ ಫೈಂಡ್ ಔಟ್ ಮಾಡಿ ನೋಡಿ. ನೀವು ಎಷ್ಟಿದ್ರಿ? ₹17,000. ಓಕೆ, 17,000. ಓಕೆ, 17,000, 58,000 ಪ್ಲಸ್ 17,000 ಅಂದ್ರೆ ಎಷ್ಟಾಗುತ್ತೆ? ಇಲ್ಲಿ ₹75,000 ಆಗುತ್ತೆ. 75,000 ಏನಿದು? ಕ್ಯಾಪಿಟಲ್ ಫಂಡ್ ಅಂದ್ರೆ ಈ ವರ್ಷದ ಒಂದು ಕ್ಯಾಪಿಟಲ್ ಫಂಡ್. ಅದಾದ ನಂತರ ನೆಕ್ಸ್ಟ್ ಲಯಾಬಿಲಿಟೀಸ್ ಏನೈತೆ ನೋಡ್ರಿ. ಅಪ್ಲಿಸಿಯೇಷನ್ ಫೀಸ್ ಆಲ್ರೆಡಿ ಏನಾಗಿರ್ತೈತೆ, ಅದು ರಿಸರ್ಚ್ ಅಂಡ್ ಪೇಮೆಂಟ್ ಅಕೌಂಟ್ ಅಲ್ಲಿ ಹೋಗಿರ್ತೈತೆ ಅಂತ ಹೇಳಿದೆ. ನೆಕ್ಸ್ಟ್ ಬಿಲ್ಡಿಂಗ್ ಫಂಡ್. ಓಕೆ, ಬಿಲ್ಡಿಂಗ್ ಫಂಡ್ ಇದೆ ನೆಕ್ಸ್ಟ್, ಅದು ಕೂಡ ಲಯಾಬಿಲಿಟೀಸ್. ಬಿಲ್ಡಿಂಗ್ ಫಂಡ್. ಓಕೆ, ಬಿಲ್ಡಿಂಗ್ ಫಂಡ್ಗೆ ಏನಾದರೂ ಅಡ್ಜಸ್ಟ್ಮೆಂಟ್ ಅಥವಾ ಬಿಲ್ಡಿಂಗ್ ಈವೆಂಟ್ಸ್ ಅಥವಾ ಬಿಲ್ಡಿಂಗ್ ಫಂಡ್ ಅಥವಾ ಬಿಲ್ಡಿಂಗ್ ಗ್ರಾಂಟ್ಸ್ ಏನಾದರೂ ಇರ್ತಪ್ಪ ಅಂದ್ರೆ ಅದನ್ನ ಮಾಡಕತ್ತ ನಾವು ಆ್ಯಡ್ ಮಾಡಬೇಕಾಗುತ್ತೆ. ಅಂದ್ರೆ ಬಿಲ್ಡಿಂಗ್ ಫಂಡ್ ವ್ಯಾಲ್ಯೂ ಎಷ್ಟಿದ್ರೆ ₹60,000, ರೈಟ್? 60,000. ಇದಕ್ಕೆ ಆ ಬಿಲ್ಡಿಂಗ್ ಗ್ರಾಂಟ್ಸ್ ಅಂತ ಕೊಟ್ಟಿದೆ ನೋಡಿ, ಬಿಲ್ಡಿಂಗ್ ಗ್ರಾಂಟ್ಸ್. ಓಕೆ, ಬಿಲ್ಡಿಂಗ್ ಗ್ರಾಂಟ್ಸ್ ಆ ಒಂದು ರಿಸರ್ಚ್ ಸೈಡ್ ಅಲ್ಲಿ ಕೊಟ್ಟಿದ್ದಾನಲ್ಲ ಬಿಲ್ಡಿಂಗ್ ಗ್ರಾಂಟ್ಸ್ ಅಂತ ಹೇಳಿ ₹5,000. ಅದನ್ನ ಏನು ಮಾಡಕತ್ತ ನಾವಿಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಆ್ಯಡ್ ಏನಾಗುತ್ತೆ? ಬಿಲ್ಡಿಂಗ್ ಗ್ರಾಂಟ್ಸ್ ಅಥವಾ ಬಿಲ್ಡಿಂಗ್ ಫಂಡ್ ಏನಾಯ್ತಪ್ಪ ಅಂದ್ರೆ ಆ ಒಂದು ಬಿಲ್ಡಿಂಗ್ ಫಂಡ್ಗೆ ಬಿಲ್ಡಿಂಗ್ ಗ್ರಾಂಟ್ಸ್ ಅನ್ನ ಆ್ಯಡ್ ಮಾಡೋಕಾಗುತ್ತೆ. ಅಂದ್ರೆ 60,000 ಪ್ಲಸ್ 5,000 ಅಂದ್ರೆ 65,000. ಓಕೆ, ನೆಕ್ಸ್ಟ್ ಲಯಾಬಿಲಿಟೀಸ್ ಏನಾದರೂ ಇದೆಯಾ ಅಂದ್ರೆ ಯಾವುದೇ ರೀತಿಯಾಗಿರೋ ಲಯಾಬಿಲಿಟೀಸ್ ಕೊಟ್ಟಿಲ್ಲ. ಹಂಗಂದ್ರೆ ಏನಾದರೂ ಅಡ್ಜಸ್ಟ್ಮೆಂಟ್ ನೋಡ್ಬೇಕಾಗುತ್ತೆ. ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಾದರೂ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಥವಾ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಏನೇ ಇತ್ತಂದ್ರೂ ಕೂಡ ಇಲ್ಲಿ ಒಂದು ಲಯಾಬಿಲಿಟಿ ಸೈಡ್ ಅಲ್ಲಿ ಬರ್ತಾವ. ಅಲ್ಲಿ ನೋಡಿ, ಅಂದ್ರೆ ಲಾಸ್ಟ್ ಇಯರ್ ಒಂದು ಔಟ್ಸ್ಟ್ಯಾಂಡಿಂಗ್ ಬಿಟ್ಟು ಪ್ರೆಸೆಂಟ್ ಇಯರ್ ಮಾತ್ರ ನಾವು ಕನ್ಸಿಡರ್ ಮಾಡೋಕು. ಬಿಕಾಸ್ ನಾವೇ ಮಾಡಕತ್ತೀವಿ 31/3/2020 ಬ್ಯಾಲೆನ್ಸ್ ಶೀಟ್ ಅನ್ನ ಹಾಕ್ತಾ ಇದೀವಿ. ಹಂಗಾಗಿ ಪ್ರೆಸೆಂಟ್ ಇಯರ್ ಮಾತ್ರ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅನ್ನ ನಾವೇ ಕನ್ಸಿಡರ್ ಮಾಡಬೇಕು. ಸ್ಯಾಲರಿ ಡ್ಯೂ ಅಂತ ಇದೆ, ಅಂದ್ರೆ ಸ್ಯಾಲರಿ ಡ್ಯೂ ಇಸ್ ನಥಿಂಗ್ ಬಟ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಂತ. ಹಂಗಾಗಿ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಯಾವುದೇ ರೀತಿಯಾಗಿ ಲಯಬಿಲಿಟಿ ಸೈಡ್ ಅಲ್ಲೇ ಬರ್ತಾವೆ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಂದ್ರೆ ಔಟ್ಸ್ಟ್ಯಾಂಡಿಂಗ್ ಡ್ಯೂ ಅಂತ ಕೊಟ್ಟಿದ್ದಾನೆ. ಎಲ್ಲಿ ಕೊಟ್ಟಿದ್ದಾನೆ? ಆ ಒಂದು ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾನೆ. ₹2,700, 2,700. ಆಮ್ಯಾಗ ಏನಾದರೂ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ನೋಡಿ, ಸಬ್ಸ್ಕ್ರಿಪ್ಷನ್ಸ್ ಡ್ಯೂ ಅಂದ್ರೆ ಅದು ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಸ್, ಹಂಗಾಗಿ ಅಸೆಟ್ ಸೈಡ್ ಅಲ್ಲಿ ಬರ್ತದೆ. ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಮಾತ್ರ ಲಯಬಿಲಿಟಿ ಸೈಡ್ ಅಲ್ಲಿ ಬರ್ತಾವ, ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಸ್ ಏನಾಗಿರ್ತಾವೆ ಅಸೆಟ್ ಸೈಡ್ ಅಲ್ಲಿ ಬರ್ತವೆ. ಓಕೆ, ಆಮ್ಯಾಗ ಏನಾದರೂ ಅಡ್ವಾನ್ಸಸ್ ಇಸ್ಕೊಂಡ್ರೆ ಅದು ಕೂಡ ಲಯಬಿಲಿಟೀಸ್ ಆಗುತ್ತೆ. ಕೊಟ್ಟಿದೆ ನೋಡಿ, ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದೇನೆ, ಸಬ್ಸ್ಕ್ರಿಪ್ಷನ್ಸ್ ರಿಸೀವ್ಡ್ ಇನ್ ಅಡ್ವಾನ್ಸ್. ಅದು ಕೂಡ ಏನಾಗಿರ್ತದೆ ಇಲ್ಲಿ ಸಬ್ಸ್ಕ್ರಿಪ್ಷನ್ಸ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಲಯಬಿಲಿಟೀಸ್ ಆಗಿರ್ತದೆ. ಸಬ್ಸ್ಕ್ರಿಪ್ಷನ್ಸ್ ರಿಸೀವ್ಡ್ ಇನ್ ಅಡ್ವಾನ್ಸ್. ಓಕೆ, ಅಡ್ವಾನ್ಸಸ್ ಯಾವಾಗಲೂ ಏನಾಗುತ್ತೆ ನಮ್ಮ ಜವಾಬ್ದಾರಿಗಳಾಗಿರ್ತವೆ, ಹಾಗಾಗಿ ಅದೇನಾಗಿರ್ತೈತೆ ಲಯಬಿಲಿಟೀಸ್ ಆಗಿರ್ತದೆ. ಓಕೆ, ಎಷ್ಟಿದ್ರೆ ಈಗ ₹400 ಐತಿ, ರೈಟ್? ಐತೇನ್ರಿ? ಓಕೆ, ಐತಿ. ನೆಕ್ಸ್ಟ್ ಹಾಗಾದ್ರೆ ಎಲ್ಲ ಅಡ್ಜಸ್ಟ್ಮೆಂಟ್ ಕೂಡ ಮುಗಿದು, ಎಲ್ಲ ಲಯಬಿಲಿಟೀಸ್ ಕೂಡ ಮುಗಿದು. ಹಾಗಾದ್ರೆ ನೆಕ್ಸ್ಟ್ ಕಾಲಮ್ ಅಸೆಟ್ಸ್ ಅಂದ್ರೆ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಜೊತೆಗೆ ರಿಸರ್ಚ್ ಅಂಡ್ ಪೇಮೆಂಟ್ ಅಕೌಂಟ್ ಅಲ್ಲಿ ಪೇಮೆಂಟ್ಸ್ ಅಲ್ಲಿ ಇರ್ತಾವಲ್ಲ ಅವು ಕೂಡ ಕೆಲವೊಂದಿಷ್ಟು ಅಸೆಟ್ಗಳನ್ನ
ತಗೋಬೇಕಾಗುತ್ತೆ. ಯಾವಗಳನ್ನು ಹೊರತುಪಡಿಸಿ ಎಕ್ಸ್ಪೆನ್ಸಸ್ಗಳನ್ನು ಹೊರತುಪಡಿಸಿ, ಬಿಕಾಸ್ ಅವು ಎಕ್ಸ್ಪೆಂಡಿಚರ್ ಸೈಡಲ್ಲಿ ಬಂದಿರ್ತವೆ. ಹಾಗಾಗಿ ಹೆಂಗಂದ್ರೆ ಫಸ್ಟ್ ಅಸೆಟ್ ನೋಡಿ, ಫಸ್ಟ್ ಅಸೆಟ್ ಅಲ್ಲಿ ನೋಡಿ ಫರ್ನಿಚರ್ ಇದೆ. ಓಕೆ, ಫರ್ನಿಚರ್. ಓಕೆ, ಹಂಗಂದ್ರೆ ಫಸ್ಟ್ ಯಾವ್ದ್ರಿ? ಫಸ್ಟ್ ಅಸೆಟ್ ಫರ್ನಿಚರ್. ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡಿ ಫರ್ನಿಚರ್ಗೆ ಅಡ್ಜಸ್ಟ್ಮೆಂಟ್ ಅಥವಾ ಒಂದು ಪೇಮೆಂಟ್ ಸೈಡ್ ಅಲ್ಲಿ ಏನಾದರೂ ಫರ್ನಿಚರ್ ಅಂತ ಕೊಟ್ಟರೆ ಅಲ್ಲಿ ಏನಾಗಿದೆ ಅಂತ ಅರ್ಥ, ಈ ವರ್ಷ ಕೂಡ ಅವ್ರು ಫರ್ನಿಚರ್ಗಳನ್ನ ತಗೊಂಡಿದ್ದಾರೆ ಅಂತ ಅರ್ಥ. ಅಂದ್ರೆ ಫರ್ನಿಚರ್ ತಗೊಂಡಿದ್ರೆ ಮೀನ್ಸ್ ಏನಾಗಿರ್ತೈತೆ ಅಲ್ಲಿ ಪರ್ಚೇಸಸ್ ಆಗಿರ್ತೈತೆ, ಅಂದ್ರೆ ಅದಕ್ಕೆ ಆ್ಯಡ್ ಮಾಡ್ಬೇಕಾಗುತ್ತೆ. ಫರ್ನಿಚರ್ ವ್ಯಾಲ್ಯೂ ಎಷ್ಟಿದ್ರೆ ರುಪೀಸ್ 5,000 ಇತ್ತು, ರೈಟ್? ಸಾರಿ, 50,000 ಇದೆ. ಆ 50,000ಗೆ ಆ್ಯಡ್ ಪರ್ಚೇಸಸ್ 50,000, ಇದಕ್ಕೆ ಆ್ಯಡ್ ಪರ್ಚೇಸಸ್ ಅಂದ್ರೆ ಈ ವರ್ಷ ಪೇಮೆಂಟ್ ಸೈಡ್ ಅಲ್ಲಿ ನೋಡ್ರಿ ಫರ್ನಿಚರ್ ಅಂತೇಳಿ ಆ ಪರ್ಚೇಸ್ ಮಾಡಿದಾರೆ ಅಂತ ಅರ್ಥ. ಪರ್ಚೇಸಸ್ ಏನು ಮಾಡಕತ್ರಿ? ಆ್ಯಡ್ ಮಾಡ್ಬೇಕಾಗುತ್ತೆ. ಎಷ್ಟಕ್ಕೆ ಫರ್ನಿಚರ್ ವ್ಯಾಲ್ಯೂ ಕೊಟ್ಟಿದ್ದಾನೆ ನೋಡಿ ಅಲ್ಲಿ. ಈಗ ಪೇಮೆಂಟ್ ಸೈಡಲ್ಲಿ ಎಷ್ಟು ಕೊಟ್ಟಿದ್ದಾನೆ? ರುಪೀಸ್ 4,000 ಕೊಟ್ಟಿದ್ದಾನೆ. ಓಕೆ, 4,000. ಓಕೆ, ಇದಕ್ಕೆ ಎಷ್ಟಾದ್ರಿ? 54,000. ಈ 54,000ಗೆ ಏನಾದರೂ ಡಿಪ್ರಿಸಿಯೇಷನ್ ಅಥವಾ ಅಪ್ರಿಸಿಯೇಷನ್ ಕೊಟ್ಟರೆ ಏನು ಮಾಡಕತ್ರಿ? ಡಿಪ್ರಿಸಿಯೇಷನ್ ಕೊಟ್ಟರೆ ಲೆಸ್ ಮಾಡಬೇಕು, ಅಪ್ರಿಸಿಯೇಷನ್ ಕೊಟ್ಟರೆ ಹ್ಯಾಡ್ ಮಾಡ್ಬೇಕು. ಅಂದರೆ ಕೊಟ್ಟಿದ್ದಾನೆ ಅಲ್ಲಿ ಆ ಒಂದು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾನೆ. ಡಿಪ್ರಿಸಿಯೇಷನ್ ಫರ್ನಿಚರ್ ಬೈ 3,800 ಅಂದರೆ ಇಲ್ಲಿ ಲೆಸ್ ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್. ಇಲ್ಲಿ ಮಾಡಿದಿರಿ ನೋಡಿ, ಆಲ್ರೆಡಿ ಹಚ್ಚಿದಿರಲ್ಲ ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ ರುಪೀಸ್ 3,800. ಓಕೆ, 3,800. ಹಂಗಂದ್ರೆ ಆ 54,000 ಅಲ್ಲಿ ಲೆಸ್ 3,800 ಮಾಡಿದ್ರೆ ರುಪೀಸ್ 50,200 ಆಗುತ್ತೆ. ಏನದು? ಎದ್ರ ವ್ಯಾಲ್ಯೂ? ಇದು ಫರ್ನಿಚರ್ ವ್ಯಾಲ್ಯೂ. ಓಕೆ, ಅದಾದ ನಂತರ ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ಸ್. ಓಕೆ, ಇನ್ವೆಸ್ಟ್ಮೆಂಟ್ಸ್ ಅದು ಕೂಡ ಒಂದು ಅಸೆಟ್ ರೀ. ಓಕೆ, ಇನ್ವೆಸ್ಟ್ಮೆಂಟ್ಸ್ಗೆ ಯಾವುದೇ ರೀತಿಯಾಗಿರುವಂತಹ ಆ ಒಂದು ಅಡ್ಜಸ್ಟ್ಮೆಂಟ್ ಇಲ್ಲ. ಹಾಗಾಗಿ ಆಸ್ ಯೂಸ್ವಲ್ ಇನ್ವೆಸ್ಟ್ಮೆಂಟ್ಸ್ ವ್ಯಾಲ್ಯೂ ಎಷ್ಟಿದೆ? ರುಪೀಸ್ 38,000, ರೈಟ್? 38,000. ಓಕೆ, ದಿ ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಆದ ನಂತರ ನೆಕ್ಸ್ಟ್ ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ಸ್. ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ ದಿಸ್ ಇಸ್ ಆಲ್ಸೋ ಏನ್ರಿದು? ಅಸೆಟ್ಸ್. ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ಸ್. ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ಸ್ಗೆ ಏನಾದರೂ ಆ ಒಂದು ಪೇಮೆಂಟ್ ಸೈಡಲ್ಲಿ ತಗೊಂಡಿದ್ದಾರಾ? ಏನಾದರೂ ನೋಡ್ಬೇಕಲ್ಲಿ. ಏನಾದರೂ ಸ್ಪೋರ್ಟ್ಸ್ ತೊಗೊಂಡಿದ್ದಾರೆ ನೋಡ್ರಿ, ಯಾವುದೇ ರೀತಿಯಾಗಿರುವಂತಹ ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ಸ್ಗೆ ನೆಕ್ಸ್ಟ್ ತೊಗೊಂಡಿಲ್ಲ, ಅದಕ್ಕೆ ಏನು ಮಾಡಕ್ಕೆ? ಆಸ್ ಯೂಸ್ವಲ್ 14,000. ಇದಕ್ಕೆ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾನೆ ಅಡ್ಜಸ್ಟ್ಮೆಂಟಲ್ಲಿ. ಡಿಪ್ರಿಸಿಯೇಷನ್ ಆನ್ ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ಸ್ ಅಂತ ಕೊಟ್ಟಿದ್ದಾನಲ್ಲ, ಇಲ್ಲಿ ಕೊಟ್ಟಿದ್ದೆ ನೋಡಿ. ಡಿಪ್ರಿಸಿಯೇಷನ್ ಆನ್ ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ಸ್ ರುಪೀಸ್ 2,000. ಓಕೆ, 14,000 ರೂಪಾಯಿದಲ್ಲಿ ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ಸಲ್ಲಿ 2,000 ರೂಪಾಯಿ ಏನಾಗಿದೆ? ಸವಕಳಿ ಆಗಿದೆ ಅಂತಂದರೆ ರುಪೀಸ್ 12,000. ಏನ್ರಿದು? ಆ ಒಂದು ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ಸ್ ವ್ಯಾಲ್ಯೂ. ಓಕೆ, ಅದಾದ ನಂತರ ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಇದೆ, ಆಲ್ರೆಡಿ ಬಂದಿದೆ ಅದು. ನೆಕ್ಸ್ಟ್ ನೆಕ್ಸ್ಟ್ ಅದಾದ ನಂತರ ಕ್ಯಾಶ್ ಇನ್ ಹ್ಯಾಂಡ್. ಓಕೆ, ಕ್ಯಾಶ್ ಇನ್ ಹ್ಯಾಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಅಲ್ಲಿ ನೋಡೋಣ. ನೆಕ್ಸ್ಟ್ ಬುಕ್ಸ್ ಇದಾವೆ. ಓಕೆ, ಬುಕ್ಸ್ ಕೂಡ ಏನ್ರಿ ಅದು? ಆ ಒಂದು ಅಸೆಟ್ ಅಂತ ನಾವು ಕರಿತೀವಿ. ಆ ಬುಕ್ಸ್ ವ್ಯಾಲ್ಯೂ ಅಥವಾ ಈ ವರ್ಷ ಏನಾದರೂ ಬುಕ್ಸ್ ತಗೊಂಡಿದ್ದಾರೆ ನೋಡ್ರಿ. ಇಲ್ಲಿ ಎಷ್ಟು ಕೊಟ್ಟು ತಗೊಂಡಿದ್ದಾನೆ? ರುಪೀಸ್ 14,000 ರೂಪಾಯಿ. ಅಂದ್ರೆ ಲಾಸ್ಟ್ ಇಯರ್ ಬುಕ್ಸ್ ಎಷ್ಟಿದ್ರಿ ವ್ಯಾಲ್ಯೂ? ಲಾಸ್ಟ್ ಇಯರ್ ಬುಕ್ಸ್ ವ್ಯಾಲ್ಯೂ ಎಷ್ಟಿದ್ರಿ? ಲಾಸ್ಟ್ ಇಯರ್ ಬುಕ್ಸ್ ವ್ಯಾಲ್ಯೂ 18,000 ಐತ್ರಿ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದೆಯಲ್ಲ 18,000. ಇದಕ್ಕೆ ಆ್ಯಡ್ ಪರ್ಚೇಸಸ್ ಆಫ್ ಬುಕ್ಸ್ ಅಂದ್ರೆ ಪ್ರೆಸೆಂಟ್ ಇಯರ್ ರಿಸಿಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಅಲ್ಲಿ ಪೇಮೆಂಟ್ ಸೈಡ್ ಅಲ್ಲಿ ಇದೆ ನೋಡಿ. ಓಕೆ, ಆ್ಯಡ್ ಪರ್ಚೇಸ್ ಎಷ್ಟಕ್ಕೆ ತಗೊಂಡಿದ್ದಾನೆ? ಈ ವರ್ಷ ಎಷ್ಟು ತಗೊಂಡಿದ್ದಾನೆ ಅಂತಂದ್ರೆ ರುಪೀಸ್ 14,000. ಓಕೆ, ಇದಕ್ಕೆ ಏನಾದರೂ ಡಿಪ್ರಿಸಿಯೇಷನ್ ಕೊಟ್ಟರೆ ಅದನ್ನ ಏನು ಮಾಡಕಂತ? ಲೆಸ್ ಮಾಡಬೇಕು. ಅದ್ರ ಕೊಟ್ಟಾನೆ ನೋಡ್ರಿ ಇಲ್ಲಿ. ಡಿಪ್ರಿಸಿಯೇಷನ್ ಆನ್ ಬುಕ್ಸ್ ರುಪೀಸ್ 5,800. ಹಂಗಂದ್ರೆ ಟೋಟಲ್ ಎಷ್ಟಾಗುತ್ತೆ ಇಲ್ಲಿ? 32,000. ಈ 32,000 ಲೆಸ್ ಡಿಪ್ರಿಸಿಯೇಷನ್ ಆನ್ ಬುಕ್ಸ್. ಡಿಪ್ರಿಸಿಯೇಷನ್ ಆನ್ ಬುಕ್ಸ್ ರುಪೀಸ್ ಎಷ್ಟಿದ್ರಿ? 5,700 ಐತಿ. ಓಕೆ, 32,000 ರೂಪಾಯಿ. ಅದಕ್ಕೆ ಲೆಸ್ 5,700 ರೂಪಾಯಿ ತೆಗೆದ್ರೆ 26,300 ರೂಪಾಯಿ. ಏನ್ರಿದು? 26,300 ಏನ್ರಿದು? ಬುಕ್ಸ್ ವ್ಯಾಲ್ಯೂ. ಓಕೆ, ಬುಕ್ಸ್ ವ್ಯಾಲ್ಯೂ. ಓಕೆ, ಅದಾದ ನಂತರ ನೆಕ್ಸ್ಟ್ ಬೋರ್ಡ್ ಮ್ಯಾಪ್ಸ್ ಅಂದ್ರೆ ಪೇಮೆಂಟ್ ಸೈಡಲ್ಲಿ ಬನ್ನಿ. ಬೋರ್ಡ್ ಮ್ಯಾಪ್ಸ್ ಆ್ಯಂಡ್ ಚಾರ್ಟ್ಸ್ ಅದು ಕೂಡ ಏನ್ರಿದು? ಬೋರ್ಡ್ ಆ್ಯಂಡ್ ಮ್ಯಾಪ್ಸ್ ಅದು ಕೂಡ ಅಸೆಟ್ಸ್. ಬೋರ್ಡ್ ಮ್ಯಾಪ್ಸ್ ಚಾರ್ಟ್ಸ್ ವ್ಯಾಲ್ಯೂ ಎಷ್ಟಿದ್ರಿ? ಬೋರ್ಡ್ ಮ್ಯಾಪ್ಸ್ ಚಾರ್ಟ್ಸ್ ರುಪೀಸ್ 7,000. ಇಲ್ಲಿ ಯಾವುದೇ ರೀತಿಯಾಗಿರುವಂತಹ ಇದಕ್ಕೆ ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ. ಓಕೆ, ಹಂಗಂದ್ರೆ ಆಸ್ ಯೂಸ್ವಲ್ 7,000. ಓಕೆ, ದ ನೆಕ್ಸ್ಟ್ ಫರ್ನಿಚರ್ ಆಯ್ತು ರೀ. ಆಮ್ಯಾಗ ರಿಪೇರ್ ಪೇಂಟಿಂಗ್ ಅದು ಎಕ್ಸ್ಪೆಂಡಿಚರ್. ಆಮ್ಯಾಗ ಬುಕ್ಸ್ ಆಗಿದೆ, ಪೋಸ್ಟೇಜ್ ಎಕ್ಸ್ಪೆಂಡಿಚರ್, ಸ್ಪೋರ್ಟ್ಸ್ ಇವೆಂಟ್ಸ್ ಆಗಿದೆ, ಯೂನಿಯನ್ ಡೇ ಫಂಕ್ಷನ್ ಆಗಿದೆ, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಕೂಡ ಆಗಿದೆ. ಆಮ್ಯಾಗ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಐತಂದ್ರೆ ಆ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂದರೆ ಲಾಸ್ಟ್ ಇಯರ್ ಏನಿದೆ ಅಲ್ಲ ಆ ಒಂದು ರಿಸೆಷನ್ ಪೇಮೆಂಟ್ ಅಕೌಂಟಲ್ಲಿ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಐತಲ್ಲ ಅದೇ ಏನಾಗಿರ್ತದೆ ಅಂದ್ರೆ ಕ್ಯಾಶ್ ಇನ್ ಹ್ಯಾಂಡ್ ಆಗಿರ್ತೈತಿ. ಓಕೆ, ಹಂಗಂದ್ರೆ ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟೈತೆ ನೋಡ್ರಿ? ಲಾಸ್ಟ್ ಇಯರ್ ಆ ಒಂದು ಪೇಮೆಂಟ್ ಸೈಡಲ್ಲಿ 7,800 ಐತಲ್ರಿ, 7,800 ಅದೇ ಏನಾಗಿರ್ತೈತಿ ಇಲ್ಲಿ? ಕ್ಯಾಶ್ ಇನ್ ಹ್ಯಾಂಡ್ ಆಗಿರ್ತೈತಿ.
ಓಕೆ ದ ನೆಕ್ಸ್ಟ್ ಏನಾದರೂ ಅಡ್ಜಸ್ಟ್ಮೆಂಟ್ ಬಿಟ್ಟಿದ್ದೀವ ನೋಡ್ಬೇಕು. ಓಕೆ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ಸ್ ಯಾವಾಗಲೂ ಏನಾಗಿರ್ತವೆ ಅಸೆಟ್ ಆಗಿರ್ತಾವೆ. ಅಂದರೆ ಸ್ಯಾಲ್ರಿ ನೀವು ಅದು ಏನ್ರಿ ಅದು ಎಕ್ಸ್ಪೆನ್ಸಸ್. ಅದು ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಅಂದರೆ ಅದು ಲಯಬಿಲಿಟೀಸ್ ಆಗಿರ್ತದೆ. ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಸ್ ಇತ್ತಂದ್ರೆ ಅದು ಅಸೆಟ್ ಆಗಿರ್ತದೆ. ಅಂದರೆ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅನ್ನೋದು ಏನ್ರಿ ಇನ್ಕಮ್ ಅದು. ಹಂಗಂದ್ರೆ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ಸ್ ಎಲ್ಲಿ ಬರ್ತೈತ್ರಿ ಇಲ್ಲಿ, ಅಥವಾ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ಸ್ ಅಥವಾ ಸಬ್ಸ್ಕ್ರಿಪ್ಷನ್ಸ್ ಡ್ಯೂ ಅಂತೇಳಿ ಆ ಒಂದು ಎಲ್ಲಿ ಕೊಟ್ಟಿರ್ತಾನ ಆತ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರ್ತಾನಲ್ಲ ಅದನ್ನ ಏನಾಗಿರ್ತದೆ ಎರಡೂ ಕಡೆ ಬರ್ತಾವೆ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರೋ ಅಂತ ಹೇಳಿದೆ ನಾನು. ಹಂಗಾದ್ರೆ ಎಷ್ಟಿಂದ ನೋಡಿ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ರುಪೀಸ್ 1800 ಐತಿ, 1800. ಓಕೆ ಹಂಗಂದ್ರೆ ಎಲ್ಲ ರೀತಿಯಾಗಿರುವಂತಹ ಕೆಲವೊಂದಿಷ್ಟು ಅಡ್ಜಸ್ಟ್ಮೆಂಟ್ಗಳನ್ನು ಎರಡೂ ಕಡೆ ಬರ್ತಾವೆ ಅಂತ ಹೇಳಿದೆ, ಎರಡೂ ಕಡೆ ಬಂದಿದ್ದಾವೆ. ಓಕೆ ಚೆಕ್ ಮಾಡ್ಕೊಳ್ರಿ, ಕ್ರಾಸ್ ಮಾಡ್ಕೊಳ್ರಿ. ಹಂಗಂದ್ರೆ ಟೋಟಲ್ ಮಾಡಿ ಹಂಗಾರೆ ಟೋಟಲ್ ಬ್ಯಾಲೆನ್ಸ್ ಶೀಟ್ ಮಾಡಿರಿ. 75 ಈಗ ಯಾವ್ದು ಬೇಕಾದ್ರೂ ಮಾಡ್ಬೋದು, ನೀವು ಈ ಕಡೆ ಮಾಡ್ಬೋದು, ಯಾಕಂದರೆ ಈಕ್ವಲ್ ಬರ್ಬೇಕದ. ಓಕೆ 75,000 ಪ್ಲಸ್ 65,000 ಪ್ಲಸ್ 2700 ಪ್ಲಸ್ 400 ಅಂದರೆ ಎಲ್ಲ ಆಗ್ತದೆ 1,43,100. ಇಲ್ಲಿ ಕೂಡ ಅಷ್ಟೇ ಬರ್ಬೇಕ್ರಿ ಅದು. ಓಕೆನಾ 2 5 0 8 9 11 ಓಕೆ ಹಾಂ 14. ಇಲ್ಲಿ ಕೂಡ ಎಷ್ಟು ಬಂದಿದೆ ನೋಡಿ 1,43,100 ಆ್ಯಂಡ್ 1,43,100. ಓಕೆ ಇದೇನ್ರಿ ಇದು ಟೋಟಲ್ ಬ್ಯಾಲೆನ್ಸ್ ಶೀಟ್. ಓಕೆ ಇದಕ್ಕೆ 6 ಮಾರ್ಕ್ಸ್ ಮತ್ತು ಇದಕ್ಕೆ 6 ಮಾರ್ಕ್ಸ್ ಬರ್ತದೆ ಟೋಟಲ್. ಓಕೆ ಟೋಟಲ್ 12 ಮಾರ್ಕ್ಸ್ ಪ್ರಾಬ್ಲಮ್ ಕಂಪಲ್ಸರಿ ಬರ್ತೈತಿ. ನೀವು ಮಾಡಬೇಕಂತ ಡೈಲಿ ಪ್ರಾಕ್ಟೀಸ್ ಮಾಡ್ಬೇಕಂತ ನಾನು ಡೈಲಿ ಹೇಳ್ತಾ ಇದ್ದೀನಿ. ಹಂಗಾಗಿ ನೀವೇನು ಮಾಡ್ಬೇಕಂದ್ರೆ ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ಓಕೆನಾ ಅರ್ಥ ಆಗಿದೆ ಅಲ್ರಿ. ಓಕೆ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದು ಎಕ್ಸಾಂಪಲನ್ನು ನಾನು ಇದೇ ರೀತಿಯಾಗಿರುವಂತಹ ಎಕ್ಸಾಂಪಲನ್ನು ಏನು ಮಾಡ್ತೀನಿ ಸಾಲ್ವ್ ಮಾಡ್ತೀನಿ. ಓಕೆನಾ ಥ್ಯಾಂಕ್ ಯು ಸೊ ಮಚ್.